ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಐ ಆಮ್ ರಂಜಿತಾ ವಿಶ್ವಾಸ್. ನಾನು ಇವತ್ತೊಂದು ಸ್ವಾದಿಷ್ಟಕರವಾದ, ರುಚಿಕರವಾದ ಹಾಗೂ ದೇಹಕ್ಕೆ ತಂಪಾದ ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ. ರೆಸಿಪಿ ನೇಮ್ ಬಂದು ಸಬ್ಬಕ್ಕಿ ಶಾವಿಗೆ ಪಾಯಸ. ಇದನ್ನು ಹೇಗೆ ಮಾಡೋದು ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಬರೋಣ. 1 ಕಪ್ ತುರಿದಿರೋ ತೆಂಗಿನಕಾಯಿ ತುರಿ, 4 ಟಿಫನ್ ಸ್ಪೂನಲ್ಲಿ ಹೆಸರು ಬೇಳೆನ ಚೆನ್ನಾಗಿ ತುಪ್ಪದಲ್ಲಿ ಹುರಿದು ದೆನ್ 3 ವಿಷಲ್ ಕೂಗಿಸಿಟ್ಕೊಂಡಿದ್ದೀನಿ. 4 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಬಾದಾಮ್ ಮತ್ತು ಒಣ ದ್ರಾಕ್ಷಿನ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೀನಿ. ಬೇಕಂತ ಹೇಳಿದ್ರೆ ನೀವು ಗೋಡಂಬಿನ ಆ್ಯಡ್ ಮಾಡ್ಕೊಬೋದು. 4 ಸ್ಪೂನ್ ಶಾವಿಗೆನ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋದು, ಹಾಗೆ 1 ಸ್ಪೂನ್ ಗಸಗಸೆನ ನೆನೆಸಿಟ್ಟಿರೋದು, ಹಾಗೆಯೇ 4 ಸ್ಪೂನ್ ಸಬ್ಬಕ್ಕಿನ ನೆನೆಸಿ ಇಟ್ಕೊಂಡಿರೋದು. ಸಬ್ಬಕ್ಕಿ ಮತ್ತು ಗಸಗಸೆನ 30 to 45 ಮಿನಿಟ್ಸ್ ನೆನೆಸಿಟ್ಕೊಳ್ಳಿ. ಹಾಗೆಯೇ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ. 200 ಗ್ರಾಮ್ ಆರ್ಗ್ಯಾನಿಕ್ ಬೆಲ್ಲಕ್ಕೆ 200 ಗ್ರಾಮ್ ವಾಟರ್ನ ಆ್ಯಡ್ ಮಾಡಿ ಕರಗಿಸಿ ಸೋಸಿಟ್ಕೊಂಡಿರೋದು. ನೀವು ಬೇಕಂತ ಹೇಳಿದ್ರೆ ಸಕ್ಕರೆನೂ ತೊಗೊಬೋದು. ನಾನಿಲ್ಲಿ ಹೆಲ್ತಿ ಅಂತ ಹೇಳಿ ಬೆಲ್ಲ ತೊಗೊಂಡಿದ್ದೀನಿ. ಈಗ ಮಿಕ್ಸಿ ಜಾರಿಗೆ ತೆಂಗಿನ ತುರಿ ಹಾಕಿ ಗಸಗಸನ ಆ್ಯಡ್ ಮಾಡಿ, ಬೇಕಂತ ಹೇಳಿದ್ರೆ 2 ರಿಂದ 3 ಗೋಡಂಬಿನ ಆ್ಯಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ತರಿಯಾಗಿರಲಿ. ಈಗ ಹೇಗೆ ಮಾಡೋದು ನೋಡೋಣ. ಸ್ಟವ್ ಮೇಲೆ ಪಾತ್ರೆ ಇಡಿ, ಅದಕ್ಕೆ ಕರಗಿಸಿರುವಂತಹ ಬೆಲ್ಲನ ಹಾಕಿ ಅದಕ್ಕೆ ಒಂದು 200 ಗ್ರಾಮ್ ವಾಟರ್ನ ಆ್ಯಡ್ ಮಾಡಿ ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುದಿಸಾದ್ಮೇಲೆ ಅದಕ್ಕೆ ಸಬ್ಬಕ್ಕಿನ ಆ್ಯಡ್ ಮಾಡಿ ಒಂದು 2 ಮಿನಿಟ್ಸ್ಗೆ ಅದು ಕುದಿಯೋಕ್ಕೆ ಬಂದಾಗ ಶಾವಿಗೆನ ಆ್ಯಡ್ ಮಾಡಿ ಸಬ್ಬಕ್ಕಿ ಮತ್ತು ಶಾವಿಗೆನ ಚೆನ್ನಾಗಿ ಬೇಯಿಸಿ. ನೋಡಿ ಫ್ರೆಂಡ್ಸ್, ಇದು ತುಂಬ ಹೆಲ್ದಿ, ದೇಹಕ್ಕೆ ತುಂಬ ತಂಪು. ಯಾರೆಲ್ಲ ಹೊಸ್ದಾಗಿ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀರಾ, ಯಾರೆಲ್ಲ ಸ್ವೀಟ್ ಇಷ್ಟಪಡ್ತೀರಾ, ಪಾಯಸ ಅಂದರೆ ಏನು ಪಾಯಸ ಮಾಡೋದು ಅಂತ ಥಿಂಕ್ ಮಾಡ್ತಿರ್ತಾರೆ ಅಂಥವ್ರೆಲ್ಲರಿಗೂ ಇದೊಂದು 20 ಮಿನಿಟ್ಸಲ್ಲಿ ರೆಡಿ ಆಗುವಂಥ ಈಸಿ ರೆಸಿಪಿ. ಸೊ ಹೀಗೆ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ ಇವಾಗ ಒಂದು 6 ಮಿನಿಟ್ಸ್ ಚೆನ್ನಾಗಿ ಕುದ್ದಿದೆ ಇದಕ್ಕೆ ನಾನಿವಾಗ ಹೆಸರು ಬೇಳೆನ ಆ್ಯಡ್ ಮಾಡ್ತಾಯಿದ್ದೀನಿ. ಹೆಸರು ಬೇಳೆ ಆ್ಯಡ್ ಮಾಡಿ ಅದು ಚೆನ್ನಾಗಿ ಕುದಿಲಿ. ಚೆನ್ನಾಗಿ ಕುದ್ಮೇಲೆ ತೆಂಗಿನಕಾಯಿದು ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯಲ್ಲಿ ತುಂಬ ತೆಳುಗೂ ಅಲ್ಲ ಗಟ್ಟಿನೂ ಅಲ್ಲ, ಈ ಥರ ಕನ್ಸಿಸ್ಟೆಂಟ್ ಕೇಳೋದ್ರಿಂದ ನಾನು ಇದಕ್ಕೆ ವಾಟರ್ ಆಗಲಿ ಬೇರೆ ಏನೂ ಆ್ಯಡ್ ಮಾಡ್ತಿಲ್ಲ. ನಿಮ್ಮ ಮನೇಲಿ ಇನ್ನೂ ತೆಳು ಬೇಕು ಅಂತ ಹೇಳಿದ್ರೆ ಮಿಲ್ಕ್ ಅಂದರೆ ಹಾಲನ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲಿ ಇಷ್ಟಪಡೋದ ಅಂತ ನಾನು ಆ್ಯಡ್ ಮಾಡ್ತಿಲ್ಲ ಅಷ್ಟೇ. ನೋಡಿ ಇವಾಗ ಅದೊಂದು 10 ಮಿನಿಟ್ಸ್ ಕುದ್ಮೇಲೆ ನೋಡಿ ಇವಾಗ ಕುದೀತಾ ಇದೆ. ರೆಡಿಯಾಗಿದೆ ಸ್ವಾದಿಷ್ಟಕರವಾದ ರುಚಿಕರವಾದ ಪಾಯಸ. ಬೌಲ್ಗೆ ಸರ್ವ್ ಮಾಡ್ಕೊಳ್ಳಿ. ತುಪ್ಪನ ಆ್ಯಡ್ ಮಾಡಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆಯೇ ತುಂಬ ಟೇಸ್ಟಿಯಾಗೂ ಇದೆ ಕೂಡ. ನಿಮಗೆ ಏನಾದರೂ ಹೊಸ ರೆಸಿಪಿ ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹೀಗೆ ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಏನಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಪೇಜ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.